ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಬೆಳಗ್ಗೆ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ಅದಿತಿಯ ಒಂದು ಫಸ್ಟ್ ಡೇ ಸ್ವಿಮ್ಮಿಂಗ್ ಕ್ಲಾಸ್ ಹೇಗಿತ್ತು, ಹೇಗೆ ಎಂಜಾಯ್ ಮಾಡೋದು ಅದನ್ನೆಲ್ಲನೂ ತೋರಿಸ್ತೀನಿ. 6:30 ಎದ್ದ ತಕ್ಷಣ ಆಚೆ ಬಂದು ಸ್ವಲ್ಪ ನನ್ನ ಸೆಲ್ಫ್ ಕೇರ್ನ ಶುರು ಮಾಡ್ಕೊಂಡಿದ್ದೀನಿ. ಯಾರೂ ಇರಲಿಲ್ಲ ಆ್ಯಕ್ಚುಲಿ, ಅದಕ್ಕೋಸ್ಕರ ಹೊರಗಡೆ ವಿಡಿಯೋ ಮಾಡ್ಕೊಳ್ತಿದ್ದೀನಿ. ಇಲ್ಲ ಅಂತಂದರೆ ಆಬ್ವಿಯಸ್ಲಿ ನನ್ನ ಒಂದು 4 ಗೋಡೆ ಅಂತ ಏನು ಹೇಳ್ತೀವಿ ಅದೇ ನನ್ನ ಜೀವನ ಆಗಿಬಿಟ್ಟಿದೆ. ಸೊ ಸ್ಕಿನ್ ಕೇರ್ ಬಗ್ಗೆ ನನಗಂತೂ ತುಂಬ ಕಾಳಜಿ. ನೈಟ್ ಟೈಮ್ ಸ್ಕಿನ್ ಕೇರ್ ಮಾಡಿನೇ ಮಲ್ಕೊಳ್ಳೋದು. ಸೊ ಬೆಳಗ್ಗೆ ಎದ್ದ ತಕ್ಷಣ ನೋಡಿ, ಗ್ಲೋ ಏನೂ ಹಚ್ಚಿಲ್ಲ, ಎದ್ದಿರೋದು. ಬ್ರಷ್ ಮಾಡ್ತೀನಿ ಅಷ್ಟೇ, ಫೇಸ್ಗೇನು ಅಪ್ಲೈ ಮಾಡಲ್ಲ. ಟೋನರ್ ಅಪ್ಲೈ ಮಾಡ್ತೀನಿ ಯೂಶಲಿ ಕೆಲವೊಂದು ದಿನ, ಬಟ್ ಇವತ್ತು ಲೇಟಾಗಿ ಹೋಗ್ಬಿಟ್ಟಿದೆ. ಅದಿತಿಗೆ 8:30 ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಕೊಡಲೇಬೇಕು. ಅದಕ್ಕೋಸ್ಕರ ಒಂದು ಸ್ವಲ್ಪ ವಾಕ್ ಮಾಡಿ ಏನು ಅನಿಸುತ್ತೆ ಗೊತ್ತಾ, ಎಲ್ಲ ಅಮ್ಮಂದಿರಿಗೂ ಇದು ಅನಿಸುತ್ತೆ ಅಲ್ಲ, ಹೊಟ್ಟೆ ಇಲ್ಲ ಅಂತಂದ್ರೂ ಹೊಟ್ಟೆ ಇದೆ ಅಂತ ಅನಿಸುತ್ತೆ, ಕೆಲವೊಂದು ದಿನ ಇಲ್ಲ ಫ್ಲ್ಯಾಟ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ನನಗೂ ಅದೇ ಡೈಲಮಾದಲ್ಲಿದ್ದೀನಿ. ಎಕ್ಸಸೈಸಸ್ನ ಶುರು ಮಾಡಬೇಕು, ಆದಷ್ಟು ಬೇಗ ಶುರು ಮಾಡ್ತೀನಿ. ತುಂಬ ಜನ ಕೇಳ್ತಿದ್ದೀರಾ ಎಕ್ಸಸೈಸಸ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಅಂತ. ಶೋರ್, ಅದನ್ನು ಶೇರ್ ಮಾಡ್ತೀನಿ. ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿದೆ. ನಂದು ಇವಾಗ ಪೀರಿಯಡ್ಸ್ ಎಲ್ಲ ಶುರು ಆಗಿಬಿಟ್ಟಿದೆ ಅಲ್ವಾ, ಒಂದೊಂದು ದಿನ ತುಂಬ ಬ್ಲೋಟಿಂಗ್ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಪೀರಿಯಡ್ಸ್ ಟೈಮ್ ಇದು, ಅದಕ್ಕೋಸ್ಕರ ಬ್ಲೋಟಿಂಗ್ ಥರ ಫೀಲ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ವಾಕ್ ಮಾಡಬೇಡ ಅಂತ ಅಂದ್ಬಿಟ್ಟು ವಾಕ್ ಮಾಡ್ತಾಯಿದ್ದೀನಿ. ಮಾಡಿ ಮೇಲೆಲ್ಲ ಹೋಗಿ ಮಾಡೋದಕ್ಕೆ ಟೈಮ್ ಆಗಲ್ಲ, ಯಾಕಂತಂದರೆ ಅವಿಷ್ಕ ಅವಾಗವಾಗ ಎದ್ದೇಳ್ತಾನೆ ಇರ್ತಾರೆ. ನಾನು ಪಕ್ಕದಲ್ಲಿಲ್ಲ ಅಂತಂದರೆ ಅವ್ರಿಗೆ ಗೊತ್ತಾಗುತ್ತೆ. ಅವಾಗವಾಗ ಒಂಥರ ಡಿಸ್ಟರ್ಬ್ ಸ್ಲೀಪ್, ನಾನು ಆಚೆ ಬಂದುಬಿಟ್ರೆ. ಮೆಂತ್ಯ ನೀರನ್ನ ನೆನೆ ಹಾಕಿರ್ತೀನಿ ಪ್ರತಿದಿನ. ಇದು ನನಗೆ ಹೇರ್ಗೆ ತುಂಬ ಹೆಲ್ಪ್ ಮಾಡಿದೆ ಆ್ಯಂಡ್ ಸ್ಕಿನ್ಗೂ ಒಳ್ಳೆಯದು ಆ್ಯಂಡ್ ಬ್ರೆಸ್ಟ್ ಫೀಡಿಂಗಿಗೂ ಹೆಲ್ಪ್ ಆಗುತ್ತೆ. ಸೊ ಮೂರಕ್ಕೂ ಇದು ತುಂಬ ಒಳ್ಳೆಯದು. ನೀವು ಇದನ್ನು ಟ್ರೈ ಮಾಡಿಲ್ಲ ಅಂತಂದರೆ ಪ್ಲೀಸ್ ಟ್ರೈ ಮಾಡಿ. ನೀವು ಎದೆ ಹಾಲು ಬಿಡಿಸೋವರೆಗೂ ಇದನ್ನು ಟ್ರೈ ಮಾಡ್ಬೋದು. ಏನು ಗೊತ್ತಾ, ಮಕ್ಕಳಾದಮೇಲೆ ಯೂಶ್ವಲಿ ನಮ್ಮ ಸೆಲ್ಫ್ ಕೇರ್ನ ನಾವು ತುಂಬ ಮರಿತೀವಿ. ಬಟ್ ನಾನು ಆ ಫೇಸಲ್ಲಿ ಇದ್ದೇ ಇಲ್ಲ ಅಂತ ಇಲ್ಲ, ಬಟ್ ಐ ಹ್ಯಾವ್ ಸ್ಟಾರ್ಟೆಡ್ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಮೋರ್. ಬಿಕಾಸ್ ನಮ್ಮ ಸೆಲ್ಫ್ ಕೇರ್ನ ನಾವು ತೊಗೊಂಡಿಲ್ಲ ಅಂತಂದರೆ ಇನ್ಯಾರು ತೊಗೋತಾರೆ. ಕೆಲವೊಂದು ಸಲ ನಾವೊಂದು ಕ್ರೀಮ್ನ ಅಪ್ಲೈ ಮಾಡೋದಕ್ಕೂ ಒಂದು ಸ್ವಲ್ಪ ಹಿಂದೇಟಾಗ್ತೀವಿ, ಅಯ್ಯೋ ಟೈಮೇ ಇಲ್ಲ ಅಂತ. ಆ ಥರ ನಾನು ಮಾಡಿದಂತಹ ದಿನಗಳಿದೆ. ಬಟ್ ಇವಾಗ ನಾನು ತುಂಬ ನನ್ನ ಮೇಲೆ ನಾನು ಕಾಳಜಿ ತೋರಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದೀನಿ. ಯಾಕಂತಂದರೆ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತಂದರೆ ನಾವು ಚೆನ್ನಾಗಿರಬೇಕು ಅಲ್ವಾ. ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ, ಅದಕ್ಕೋಸ್ಕರ ನಾವು ಚೆನ್ನಾಗಿರಬೇಕು. ಸೊ ಈ ರೀತಿ ಯೋಚನೆ ಮಾಡಿದ್ರೆ ಎಲ್ಲನೂ ಸಾಧ್ಯ ಆಗುತ್ತೆ. ಡೆಫಿನೆಟ್ಲಿ ಬ್ಯುಸಿ ಅಂತಂದರೆ ಎಲ್ಲ ಅಮ್ಮಂದಿರು ಬ್ಯುಸಿ, ಯಾರು ಫ್ರೀ ಇರ್ತಾರೆ ಮಕ್ಕಳಾದಮೇಲೆ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಅದಿತಿಗೆ ಅವಿಷ್ಕಂಗೆ ಕಟ್ಲೆಟ್ ಮಾಡಿಕೊಟ್ಬಿಡೋಣ, ನಮಗೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು. ಟೊಮೆಟೊ ಚಿತ್ರಾನ್ನ ಅಂತಂದರೆ ನನಗೆ ತುಂಬಾ ಇಷ್ಟ, ಅದಕ್ಕೋಸ್ಕರ ನಮಗೆ ಚಿತ್ರಾನ್ನ ಮಾಡೋದಕ್ಕೆ ರೆಡಿ ಮಾಡ್ತಿದ್ದೀನಿ. ಅದಿತಿ ಅವಿಷ್ಕಂಗೆ ಕಟ್ಲೆಟ್ ಮಾಡಿಕೊಟ್ಬಿಡೋಣ. ಯೂಶಲಿ ಅವಿಷ್ಕಂಗೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡಲ್ಲ, ಈ ರೀತಿ ಕಟ್ಲೆಟ್ ಆದರೆ ಅವ್ರಿಗೆ ಇಷ್ಟ ಆಗುತ್ತೆ. ಪಾಪ ನಾವು ಏನೇ ತಿಂದರೂ ಕೇಳ್ತಾರೆ, ಅಂತಂದರೆ ಹ್ಯಾಂಡ್ ಫ್ಲಾಪಿಂಗಲ್ಲಿ ಕೊಡಿ ಕೊಡಿ ಅಂತೆಲ್ಲ ಕೇಳ್ತಾರೆ, ರಿಯಾಕ್ಟ್ ಮಾಡ್ತಾರೆ ವಾಯ್ಸಲ್ಲಿ ಅಂತ. ಸೊ ಕೊಡದೆ ತಿನ್ನೋದಕ್ಕೆ ಮನಸ್ಸಾಗಲ್ಲ. ಆ್ಯಂಡ್ ಅದಿತಿನೂ ಅದೇ ರೀತಿ ಪಾಪ ಕೊಡ್ತಾರೆ, ಮಮ್ಮ ಪಾಪ ಮಮ್ಮ ಅಂತ ಕೊಡ್ತೀನಿ ಅಂತೆಲ್ಲ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೂ ಕಟ್ಲೆಟ್ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು. ನಾನು ಪ್ರತಿದಿನ ಅಡುಗೆಗೆ ಬಳಸೋದು ಗ್ರೌಂಡ್ನಟ್ ಆಯಿಲ್, ಇಲ್ಲ ಅಂತಂದರೆ ತುಪ್ಪ. ಇದು ತುಂಬ ಒಳ್ಳೆಯದು. ಇದು ನಮ್ಮ ಮನೆ ಹತ್ರ ಒಂದು ಕೃಷಿ ಅಂತ ಒಂದು ಇದೆ, ಎಣ್ಣೆ ಅಂತಂದರೆ ಎಲ್ಲ ಗಾಣದ ಎಣ್ಣೆ ಸಿಗತ್ತೆ, ಅಲ್ಲಿಂದ ತೊಗೊಂಡು ಬರೋದು. ಕಿಚಡಿ ಎಲ್ಲ ಮಾಡಿದಾಗ ನಾನು ತುಪ್ಪನ ಬಳಸ್ತೀನಿ, ಇಲ್ಲ ಅಂತಂದರೆ ನಾರ್ಮಲ್ ಅಡುಗೆ ಅಂತಂದರೆ ಈ ಎಣ್ಣೆನೇ ಹಾಕೋದು. ಸತ್ಯ ಹೇಳಬೇಕು ಅಂತಂದರೆ ನಾನು ಅಡುಗೆ ಯಾವತ್ತೂ ಮಾಡದೇ ಇರೋಳೆ ಅಲ್ಲ, ಮಾಡಿದವಳೆ ಅಲ್ಲ. ಟು ಬಿ ಫ್ರ್ಯಾಂಕ್, ಮದುವೆಗಿಂತ ಮುಂಚೆ ನಾನು ಮೊನ್ನೆ ಹೇಳಿದೆ ಒಂದು ವಿಚಾರ, ಮುದ್ದೆ ನನ್ನ ಮದುವೆಗೋಸ್ಕರನೇ ಮುದ್ದೆ ಕಲಿತೆ ಅಂತ ಹೇಳಿದಾಗ, ಅಕ್ಕ ನಿಮ್ಮ ಸ್ಟೋರಿ ಎಲ್ಲ ಹೇಳಿ ಅಕ್ಕ, ಹೇಗೆ ಏನು ಅಂತ ಎಲ್ಲ ಅಂತ. ಟೈಮ್ ಬಂದಾಗ ಎಲ್ಲನೂ ಹೇಳ್ತೀನಿ. ಸೊ ನಾನೇನು ಪರ್ಫೆಕ್ಷನ್ ಅಲ್ಲ, ಬಟ್ ಇವಾಗ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಟು ಬಿ ಫ್ರ್ಯಾಂಕ್ ತುಂಬ ಚೆನ್ನಾಗಿರುತ್ತೆ. ನಾನು ಯಾರೇ ಟೇಸ್ಟ್ ಮಾಡಿದ್ರು ಚೆನ್ನಾಗಿರುತ್ತೆ. ಎಷ್ಟು ವರ್ಷದಿಂದ ಅಡುಗೆ ಮಾಡ್ತೀರಾ ಅಂತ ಕೇಳ್ತಾರೆ. ನಾನು ಮದುವೆ ಆದಾಗಿಂದ ಮಾತ್ರ ಅಡುಗೆ ಮಾಡ್ತಿರೋದು. ಅಂದರೆ ಇವಾಗ ಏನು ಅಂತಂದರೆ ಆಬ್ವಿಯಸ್ಲಿ ನಮ್ಮ ಆರೋಗ್ಯ ನಾವು ನೋಡ್ಕೊಳ್ಳೋದಕ್ಕೆ ಹೆಲ್ದಿಯಾಗಿ ತಿನ್ನಲೇಬೇಕಲ್ವಾ, ಅದಕ್ಕೋಸ್ಕರ ಏನೇ ಮಾಡಿದ್ರು ಹೆಲ್ದಿಯಾಗಿ ಮಾಡ್ತಿದ್ದೀನಿ. ಇವಾಗ ಅದಿತಿ ಅವಿಷ್ಕಂಗೆ ನಾನು ಯಾವ ಕಟ್ಲೆಟ್ ಮಾಡ್ಕೊಡ್ತಿದ್ದೀನಿ ಇವತ್ತು ಅಂತಂದರೆ ಡ್ರೈ ಫ್ರೂಟ್ಸ್ ಕಟ್ಲೆಟ್. ಡ್ರೈ ಫ್ರೂಟ್ಸ್ ರಾತ್ರಿನೇ ನೆನೆ ಹಾಕಿಟ್ಟಿದ್ದೆ, ಸೊ ಅದನ್ನು ಮಾಡ್ಕೊಡ್ತಿದ್ದೀನಿ. ಅವಿಷ್ಕ ಎದ್ದುಬಿಟ್ಟು ಒಂದು ಸ್ವಲ್ಪ ಅಳ್ತಿದ್ರು, ಅವ್ರನ್ನ ಹೋಗಿ ರೂಮ್ಗೆ ಹೋಗಿ ಸ್ವಲ್ಪ ಸಮಾಧಾನ ಮಾಡಿ ಫೀಡ್ ಮಾಡಿಸಿ ಮಲಗಿಸ್ದೆ. ಆದರೆ ಒಂಥರ ಎಷ್ಟು ಫ್ರಸ್ಟ್ರೇಷನ್ ಆಗುತ್ತಲ್ಲ, ಓನ್ಲಿ ಮಾಮ್ ಕ್ಯಾನ್ ಫೀಲ್ ದಿಸ್ ಅಂತ ನನಗೆ ಎಷ್ಟೊಂದು ಸಲ ಅನಿಸುತ್ತೆ ಗೊತ್ತಾ. ಅಂತಂದರೆ ಏನೇ ಬ್ಯುಸಿ ಇರಲಿ, ಏನೇ ಅಡುಗೆ ಮಾಡ್ತಿರಲಿ, ಫಾರ್ ಎಕ್ಸಾಂಪಲ್ ಇವಾಗ ವಾಶ್ರೂಮ್ಗೆ ಹೋಗಿದ್ರೂ ನೆಮ್ಮದಿಯಾಗಿ ಯಾವುದೂ ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ಕೇಳಿಸ್ಕೊಳ್ಳುವಾಗ ನೆಮ್ಮದಿ, ನಮ್ಮ ಮಕ್ಕಳು ವಿಚಾರದಲ್ಲಿ ನೆಮ್ಮದಿ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತಾ ಅಂತಂದರೆ ಹೌದು. ನಾನೊಂದು ರೀಲ್ ಅಪ್ಲೋಡ್ ಮಾಡೋಣ ಅಂತಂದರೆ, ಒಂದು ಕಾಂಟೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂತಂದರೆ ರೀಸೆಂಟಾಗಿ ನಾನು
ನಾನೊಂದು ಕಾಂಟೆಂಟ್ ಮಾಡಿದ್ದೆ, ನೋಡಿದ್ದೀರಾ ಅನ್ಸುತ್ತೆ ನೀವೆಲ್ಲರೂ, ಡಿವೋರ್ಸ್ ಬಗ್ಗೆ. ಎಷ್ಟು ಜನ ಹುಡುಗರು ಮೆಸೇಜ್ ಮಾಡಿದ್ದಾರೆ ಅಂತಂದರೆ, ಯಪ್ಪ, ಹೀಗೂ ಜನ ಇರ್ತಾರ? ಒಂದು ಹೆಂಗಸು ಏನಾದರೂ ಒಂಟಿ ಆಗಿಬಿಟ್ರೆ ಜನ ನೋಡುವಂಥ ರೀತಿನೇ ಬೇರೆ ಆಗುತ್ತಾ ಅಂತ ನಂಗೆ ನಿಜವಾಗ್ಲೂ ಆ ಕಾಂಟೆಂಟ್ ಮಾಡಿದ್ಮೇಲೆ ಅನಿಸಿದ್ದು. ಅದಕ್ಕೇ ನಾನು ಫಸ್ಟ್ ಕಾಮೆಂಟಲ್ಲಿ ಪಿನ್ ಮಾಡಿಬಿಟ್ಟಿದ್ದೀನಿ ದಟ್ ನಾನಿದು ಕಾಂಟೆಂಟ್ಗೋಸ್ಕರ ಮಾಡಿರೋದು ಅಷ್ಟೇ ಅಂತ. ಈ ವಿಡಿಯೋ ಆದಮೇಲೆ ನನಗೂ ಕ್ರುವಿಗೂ ಎಷ್ಟು ಜಗಳ ಆಗಿದೆ ಅಂತಂದರೆ ಅಷ್ಟು ಜಗಳ ಆಗಿದೆ. ಯಾಕೆ ಮಾಡಿದೆ ಇದನ್ನು, ನಿಂಗೆ ಬೇಕಿತ್ತಾ ನಿಂಗೆ ಈ ಥರ ಎಲ್ಲ ಹುಡುಗರು ಅಂತಂದರೆ. ಅವ್ರೇನು ಹೇಳೋದು ಅಂತಂದರೆ, ಇಷ್ಟು ದಿನ ಯಾವುದಕ್ಕೂ ಒಂದು ನೀನು ನೆಗೆಟಿವ್ ಆಗಿ ಅನ್ನಿಸ್ಕೊಂಡಿಲ್ಲ, ಇವಾಗ ಯಾಕೆ ಅನ್ನಿಸ್ಕೊಳ್ಬೇಕು ಅಂತ. ನಾನು ಅಯ್ಯೋ ಜನ ಅಂತಾರೆ ಅಂತಂದರೆ ನಾನು ಏನು ಅಂತ ನನಗೆ ಗೊತ್ತಿದೆ ಬಿಡು, ನಿಮಗೆ ಗೊತ್ತಿದೆ ಅಲ್ವಾ ಬಿಡಿ ಅಂತಂದರೆ ತುಂಬ ಜಗಳ ಆಯಿತು. ಇಟ್ಸ್ ಲೈಕ್ ಅದನ್ನು ವಿಡಿಯೋ ಡಿಲೀಟ್ ಮಾಡು ಅಂತ ಎಲ್ಲ ಕೂತ್ಕೊಂಡ್ಬಿಟ್ಟಿದ್ರ. ಬಟ್ ಅಂದರೆ ರೀಚ್ ಚೆನ್ನಾಗಿದೆ, ಎಷ್ಟೊಂದು ಜನಕ್ಕೆ ಅದು ಕನೆಕ್ಟ್ ಆಗುತ್ತೆ, ಅದಕ್ಕೋಸ್ಕರ ಬಿಡಿ ಅಂತ ಸುಮ್ಮನೆ ಆದ್ವಿ. ಹಾಗೆ ಅಲ್ವಾ, ಏನೇ ಮಾಡೋಕ್ಕೋದ್ರು ಯಾರಾದರೂ ಒಂದು ಕಲ್ಲು ಹಾಕೋರು ಇದ್ದೇ ಇರ್ತಾರೆ. ಸೊ ಕಟ್ಲೆಟ್, ಇದು ಡ್ರೈ ಫ್ರೂಟ್ಸ್ ಕಟ್ಲೆಟ್ಟು ತುಂಬ ಚೆನ್ನಾಗಿರುತ್ತೆ. ಅದಿತಿ ಅವಿಷ್ಕಾಗಂತೂ ಇಷ್ಟ ಆಗುತ್ತೆ. ಅದಿತಿಗಂತೂ ಫೇವ್ರೆಟ್. ಅವಿಷ್ಕಂಗೆ ಇದು ಆ್ಯಕ್ಚುಲಿ ಒಂದು 2 ಸಲನೋ 3 ಸಲನೋ ಅಷ್ಟೇ ಕೊಟ್ಟಿರೋದು, ಸ್ವಲ್ಪ ಪ್ರಮಾಣನೇ ಕೊಟ್ಟಿರೋದು. ಯಾಕಂತಂದರೆ ಡ್ರೈ ಫ್ರೂಟ್ಸ್ ಪೌಡರ್ನೆಲ್ಲ ಸರಿಗೆ ರಾಗಿ ಮುದ್ದೆಗೆಲ್ಲ ಹಾಕ್ತಾ ಇರ್ತೀನಿ, ಅದಕ್ಕೋಸ್ಕರ ಜಾಸ್ತಿ ಏನು ಕೊಟ್ಟಿರಲಿಲ್ಲ. ಇವತ್ತು ಇಬ್ರಿಗೂ ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ವಿಮ್ಮಿಂಗ್ಗೆ ನೀವೇನಾದರೂ ಕಳಿಸ್ತೀರಾ ಅಂತಂದರೆ ಕೆಲವು ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ರೂಲ್ಸ್ ಆ್ಯಂಡ್ ಕಂಡೀಷನ್ ಅಂತ ಹೇಳ್ತಾ ಇದ್ದೀನಿ, ಅದನ್ನೆಲ್ಲ ನೀವು ಫಾಲೋ ಮಾಡಬೇಕು. ಓಕೆನಾ? ಅದನ್ನೇನು ಅಂತಲೂ ಹೇಳ್ತೀನಿ. ಡ್ರೈ ಫ್ರೂಟ್ಸಲ್ಲಿ ಕಟ್ಲೆಟ್ಟಾ ಅಂತ ಯೋಚನೆ ಮಾಡಿಬಿಡಿ, ನಿಜ ಚೆನ್ನಾಗಿರುತ್ತೆ, ವೆರಿ ಈಸಿ. ನಾನು ಲಿಂಕ್ ಕೊಟ್ಟಿರ್ತೀನಿ ಎಲ್ಲ ಕಟ್ಲೆಟ್ಗಳನ್ನೂ ಹೇಗೆ ಮಾಡಬೇಕು ಅಂತ ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಅದನ್ನು ಹೋಗಿ ಚೆಕ್ ಮಾಡಿ. ಇದು ಡ್ರೈ ಫ್ರೂಟ್ಸ್ ಕಟ್ಲೆಟ್. 8:30 ಅಷ್ಟರಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ, ಇವ್ರ ಕಟ್ಲೆಟ್ಗೆಲ್ಲ ರೆಡಿ ಮಾಡಿ ಜಸ್ಟ್ ಹಂಚ್ ಮೇಲೆ ಹಾಕ್ಬಿಟ್ಟು ಮಾಡಿಕೊಡೋಗೆ ಹಾಕಿ ಪ್ಲ್ಯಾನ್ ಮಾಡಿದ್ದು. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಅದಿತಿಗೆ ತಲೆಗೆ ಸ್ನಾನ ಮಾಡಿಸಿಲ್ಲ, ಎಣ್ಣೆ ಹಾಕಿದ್ದೀನಿ. ಸ್ವಿಮ್ಮಿಂಗ್ ಕ್ಲಾಸ್ ಆದಮೇಲೆ ಸ್ನಾನ ಮಾಡಿಸ್ಲೇಬೇಕು, ಅದೇನು ಅಂತ ಎಲ್ಲ ಹೇಳ್ತೀನಿ. ಅದಕ್ಕೋಸ್ಕರ ಜಸ್ಟ್ ಮೈಗೆ ಮಾತ್ರ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ರು ಅಲ್ವಾ. ಸೊ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಸೊ ಸ್ವಿಮ್ಮಿಂಗ್ ಕ್ಲಾಸಲ್ಲಿ ಹೇಗೆಲ್ಲ ಆಯಿತು ಫಸ್ಟ್ ಡೇ ಅಂತ ನೋಡ್ಕೊಂಡು ಬನ್ನಿ. ಹಿಂದೆ ತಿರುಗಿ ಚಿನ್ನ, ನಿಧಾನಕ್ಕೆ ಹಿಂದೆ ತಿರುಗಿ. ಎಳ್ಕೋಬೇಡ, ಸುಮ್ಮನೆ ಇರೋ ಚೆನ್ನಾಗಿ. ನೀನು ಪದೇ ಪದೇ ಹ್ಯಾಟ್ ಮುಟ್ಟೋದು, ಪದೇ ಪದೇ ಸ್ಪೆಕ್ಸ್ ಮುಟ್ಟೋದು ಅಂತಂದರೆ ಸ್ವಿಮ್ಮಿಂಗ್ ಕ್ಲಾಸಿಂದ ಆಚೆ ಹೋಗಿ ಅಂತ ಕಳಿಸ್ತಾರೆ ಅವರು. ಕೇಳಿಸ್ತಾ? ನೀರು ಕೇಳಿಸುವಾಗ ಹಾಕಿ ಅಂತ ನಡಿ. ಇವತ್ತೇ ಫಸ್ಟ್ ಡೇ ಅವ್ರು ಹೇಳಿದರು ಇಷ್ಟೆಲ್ಲ ಬೇಕಾಗತ್ತೆ ಅಂತಂದರೆ. ನಾವು ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ ಅಲ್ಲ, ಡೆಕತ್ಲಾನಲ್ಲಿ ಹೋಗಿ ಸ್ವಿಮ್ಮಿಂಗ್ದು ಡ್ರೆಸ್ಸು, ಆಮೇಲೆ ಕ್ಯಾಪು, ಆಮೇಲೆ ಗಾಗಲ್ಸ್, ಅದಂದರೆ ಏನೋ ಅವ್ರದ್ದು ಸ್ಪೆಕ್ಸ್ ಇರುತ್ತಲ್ಲ ಸ್ವಿಮ್ಮಿಂಗ್ದು, ಅದನ್ನೆಲ್ಲ ತಂದ್ವಿ. ಆ್ಯಕ್ಚುಲಿ ಫಸ್ಟ್ ಡೇ ಬೇಡವೇ ಬೇಡ, ಸ್ಪೆಕ್ಸ್ ಹಾಕಬೇಡಿ, ಒಂದು 3 ದಿನ ಬೇಡ ಅಂತ ಹೇಳಿದ್ರು. ಅದಿತಿ ವಾಸ್ ಸೋ ಡಿಸಪಾಯಿಂಟೆಡ್. ನನಗೂ ಇಷ್ಟ ಇತ್ತು ಸ್ಪೆಕ್ಸು, ಬಟ್ ಅವ್ರು ಬೇಡ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಅಷ್ಟೇ. ಆಮೇಲೆ ನೀರಿಗೆಲ್ಲ ಇಳಿಯೋದಕ್ಕೆ ಶುರು ಆಯಿತು. ನಿಜ
ಮಕ್ಕಳು ಒಂದು ಫಸ್ಟ್ ಡೇ ಏನಿರುತ್ತೆ ಅದನ್ನು ನೋಡೋದಕ್ಕೇ ಖುಷಿ. ನಾನು ಕೃವಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದಿತಿ ಹುಟ್ಟಿದಾಗ್ಲೇ ನಾವು ಎಲ್ಲ ಒಂದು ಇದರಲ್ಲೂ ಫಸ್ಟ್ ವ್ಯಾಕ್ಸಿನ್ ಇರಬಹುದು, ಅದಾದಮೇಲೆ ಫಸ್ಟ್ ಸಲ ಓಲೆ ಚುಚ್ಚೋದಿರ್ಬೋದು, ಎಲ್ಲನೂ ನಾವು ಏನು ವಿಟ್ನೆಸ್ ಮಾಡಬೇಕು, ಇಬ್ಬರೂ ಮಾಡಬೇಕು ಅನ್ನೋಂಥ ಒಂದು ಯೋಚನೆಯಲ್ಲಿದೆ. ಸೊ ಪ್ರತಿ ಒಂದು ಡಾನ್ಸ್ ಕ್ಲಾಸಲ್ಲಿ ಇರ್ಬೋದು, ಅವ್ರನ್ನ ಡಾನ್ಸ್ ಕ್ಲಾಸಿಗೆ ಜಾಯಿನ್ ಮಾಡಿದಾಗ್ಲೂ ಅಷ್ಟೇ ಇಬ್ಬರೂ ಹೋಗಿದ್ವಿ. ಈವನ್ ಸ್ವಿಮ್ಮಿಂಗ್ ಕ್ಲಾಸ್ಗೂ ಅಷ್ಟೇ. ಸೊ ಪ್ಲ್ಯಾನ್ ಮಾಡಿಕೊಂಡು ನಾವು ಆ ರೀತಿ ವಿಟ್ನೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀವಿ. ಇನ್ನೇನು ಮಕ್ಕಳು ಒಂದು ಇದರಲ್ಲಿ ಇನ್ನೇನನ್ನು ನಾವು ಎಂಜಾಯ್ ಮಾಡೋದಕ್ಕೆ ಸಾಧ್ಯ. ಎಲ್ಲನೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಮಕ್ಕಳದಿರುತ್ತೆ ಅಲ್ವಾ. ಸೊ ಅದನ್ನು ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದಕ್ಕೆ ಶುರು ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಆ ವಿಷ್ಕನ್ ವಿಚಾರದಲ್ಲೂ ಇದೇ ರೀತಿ ಮಾಡ್ತೀವಿ. ಅದಿತಿ ಅಲ್ಲ ಚಿನ್ನಿ, ಅದಿತಿ ಅಲ್ಲ, ಎಲ್ಲಿ ಅದಿತಿ? ಕರಿ ಬಾ ಅಂತ ಕರಿ ಅದಿತಿನ. ಚಿಮ್ಮಿಂಗ್ ಮತ್ತವ್ರ ಚಿಮ್ಮಿಂಗು ನೀನು ಹೋಗೋಣ ಚಿಮ್ಮಿಂಗ್ ಮಾಡೋಕ್ಕೆ, ಹೋಗೋಣ? ಸೊ ಇವಾಗ ವಾರ್ಮ್ ಅಪ್ಸು ಆ್ಯಂಡ್ ಬೇಸಿಕ್ ಒಂದು ಇದನ್ನು ಬಬಲ್ಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದಾರೆ ಅದಿತಿಗೆ. ಬರೀ ಫ್ಲೋಟ್ ಮಾತ್ರ ಮಾಡಿ. ಕಾಲ್ ಬಡಿ ಆ ಥರ ಬಿಡು, ನಿನಗೆ ಆ ಥರ ಬಡಿಬೇಕು, ಆ ಥರ ಬಡಿ, ಕಾಲ್ ಬಡಿ, ಬಬಲ್ಸ್ ಮಾಡಿ. ಏನು ನಿಮ್ಮ ಹೆಸರು? ಅದಕ್ಕೆ ಬಬಲ್ಸ್ ಮಾಡಿ, ಈ ಥರ ಮಾಡಿ. ಉಪ್ಕೊಂಡು ಬಿಡಬೇಕು, ಲೆಗ್ಸ್ ಜಾಯಿನ್ ಮಾಡಿ, ಆ ಥರ ಬೇಕು ಲೆಗ್ಸ್. ಹಾಂ, ಬಬಲ್ಸ್ ಮಾಡಿ, ಉಪ್ಪು ಮಾಡಿ, ಹಂಗೆ ಮಾಡಿ. 5 ಟೈಮ್ಸ್ ಮಾಡಬೇಕು ಅದಕ್ಕೆ. ಹೆಸರಾವೈತ್ಯಾ ಹೆಸರಾವೈತ್ಯಾ ಬೇಗ ಬಾ. ಒಳಗೆ ತುಂಬ ಕಣ್ಣು ಬಿಡಬೇಕು. ಹಾಂ, ಕುತ್ಕೊಳ್ಳಿ. ಕಣ್ಣು ಒರೆಸ್ಕೊಂಡು ಬರ್ತದೆ. ಈ ಥರ ಐಸ್ ಕ್ಲೀನ್ಸ್ ಮಾಡಬೇಕು. ಹಾಂ, ಈ ಥರ ಮಾಡಿ. ಹಾಂ, ಇನ್ನೊಂದ್ಸಲ ಕುತ್ಕೊಳ್ಳಿ. ಇನ್ನೊಂದ್ಸಲ ಲಾಸ್ಟ್ ಮೂಗಿಡ್ಕೊಂಬರ್ದು. ಆಯ್ 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 ಆಯ್. ಹಾಂ, ಉಫ್, ಕೂತ್ಕೊಳ್ಳಿ, ಒಳಗೆ ಕೂತ್ಕೊಳ್ಳಿ. ಸಿಟ್ 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 ಸಿಟ್. 3 2 ಈ ಥರ ಮಾಡಿದ್ರೆ ಸಾಕು. ಅಪ್ಪ ಜೊತೆಲಿರ್ಬಾರ್ದು, ಕ್ಲಾಸ್ ಮುಗಿತಂಗ ಕೂತ್ಕೊಳ್ಳೋದು. ಈ ಥರ ನೀನು ಆ ಕಡೆ ಹೋಗೋದು, ಈ ಕಡೆ ನೀನು ಅಲ್ಲೇ ಇರು. ಒಂಥರ ಫಸ್ಟ್ ಡೇ ಸಖತ್ತಾಗಿತ್ತು. ನಮಗೂ ಸ್ವಿಮ್ಮಿಂಗ್ ಕಲಿಬೇಕು ಅಂತ ಆಸೆ ಇತ್ತು, ಕಲ್ತಿಲ್ಲ. ಬಟ್ ಅದಿತಿ ಕಲಿಯೋದನ್ನು ನೋಡಿದ್ರೆ ಏನೋ ಒಂಥರ ಖುಷಿ. ಹಾಗೆ ಅಲ್ವಾ, ಅಪ್ಪ ಅಮ್ಮಂದಿರಾಗಿ ನಾವು ಏನು ಮಾಡಿಲ್ವೋ ಅದನ್ನು ನಮ್ಮ ಮಕ್ಕಳಲ್ಲಿ ಮಾಡಿಸೋಣ ಅಂತ. ಬಟ್ ಯಾವುದೂ ಫೋರ್ಸ್ ಇಲ್ಲ. ಆ್ಯಕ್ಚುಲಿ ಅದಿತಿ ಯಾಕೆ ಕೋಪ ಮಾಡ್ಕೊಂಡಿರೋದು ಅಂತಂದರೆ, ಸ್ವಿಮ್ಮಿಂಗ್ ಕ್ಲಾಸಿಂದ ಬರೋದಕ್ಕೆ ಅವ್ರಿಗೆ ಇಷ್ಟನೇ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಅದು ಜಸ್ಟ್ ವಾರ್ಮ್ ಅಪ್ಸ್ ಮಾತ್ರ ಮಾಡಿಸಿದ್ದು, ಇನ್ನೂ ಸ್ವಿಮ್ಮಿಂಗೇ ಮಾಡಿಸಿಲ್ಲ ಅಂತ
ಕೋಪ ಮಾಡ್ಕೊಂಡಿದ್ರು. ಬರ್ತಾ ಹಾಗೆ ಎಳ್ನೀರನ್ನ ಕುಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ಕೆಲವು ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಏನೇನಿರುತ್ತೆ ಅಂತ ಅಂದರೆ, ಮಕ್ಕಳಿಗೆ 1.5 ಅವರ್ ಮುಂಚೆನೇ ನಾವು ಊಟ ಅಥವಾ ತಿಂಡಿ ಕೊಟ್ಟಿರಬೇಕಾಗತ್ತೆ. ಅದಾದಮೇಲೆ ಮಕ್ಕಳಿಗೆ ಅವರು ಸ್ವಿಮ್ಮಿಂಗ್ ಕಳಿಸೋದಕ್ಕಿಂತ ಮುಂಚೆನೇ ಪಾಟಿ ಎಲ್ಲ ಫಿನಿಶ್ ಮಾಡ್ಕೊಂಡಿರಬೇಕು ಮಕ್ಕಳು. ಅದಿತಿಗೆ ಅದು ಫುಲ್ಲು ಟ್ರೈನ್ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲ. ಶಿ ಈಸ್ ಕಂಪ್ಲೀಟ್ಲಿ ಅ ಪಾಟಿ ಟ್ರೈನಿಂಗ್ ಚೈಲ್ಡ್. ಬೆಳಗ್ಗೆ ಎದ್ದ ತಕ್ಷಣ ಪಾಟಿ ಮುಗಿಸ್ಬಿಡ್ತಾರೆ, ಓಕೆನಾ. ಅದಾದಮೇಲೆ ನೀರು ಸ್ವಿಮ್ಮಿಂಗಿಂತ ಮುಂಚೆ ನೀರು ಕೊಡಬಾರ್ದು ಅಂತ ಹೇಳ್ತಾರೆ. ಏನಕ್ಕಂತಂದರೆ ಇನಿಷಿಯಲಿ ಒಂದು ಫಸ್ಟ್ ಡೇ ಸೆಕೆಂಡ್ ಡೇ ಎಲ್ಲ ಮಕ್ಕಳಿಗೆ ಹೊಟ್ಟೆ ಒಂಥರ ತೊಳಸ್ದಂಗೆ ಆಗುತ್ತೆ, ವಾಮಿಟ್ ಎಲ್ಲ ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕೆ. ಅದಕ್ಕೋಸ್ಕರ ಅದಿತಿಗೆ ಬಂದಿದ ತಕ್ಷಣ ಸ್ನಾನ ಮಾಡಿಸ್ತೀನಿ. ಕ್ಲೋರೈನ್ ಇರುತ್ತಲ್ವಾ, ಸೊ ಮಕ್ಕಳು ಅಷ್ಟು ಸ್ಕಿನ್ಗೆ ಸೇಫ್ ಅಲ್ಲ. ಬಂದಿದ ತಕ್ಷಣ ತಲೆಗೆ ಸ್ನಾನ ಮಾಡಿಸ್ಬಿಟ್ಟೆ. ಪ್ರತಿದಿನ ಇನ್ಮೇಲಿಂದ ಸ್ನಾನ ಮಾಡಿಸ್ಬೇಕು ಸ್ವಿಮ್ಮಿಂಗ್ ಆದಮೇಲೆ. ಸೊ ಸ್ನಾನ ಆಗಿದ ತಕ್ಷಣ ಆ್ಯಕ್ಚುಲಿ ಮಕ್ಳಿಗೆ ಹೊಟ್ಟೆ ಹಸ್ವಾದಂಗೆ ಆಗುತ್ತೆ ಸ್ವಿಮ್ಮಿಂಗ್ ಮಾಡಿದ್ಮೇಲೆ. ಅದಕ್ಕೋಸ್ಕರ ಅದಿತಿಗೆ ಸ್ನ್ಯಾಕ್ ಕೊಡ್ತಾ ಇದ್ದೀನಿ. ಆ್ಯಪಲ್ನ ಕಟ್ ಮಾಡಿಕೊಡ್ತೀನಿ, ಕಟ್ ಮಾಡಿ ಕೊಟ್ಟಿದ್ದೀನಿ, ಊಟಕ್ಕೆ ರೆಡಿ ಮಾಡ್ತೀನಿ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದೀನಿ. ಸೊ ಇದೆಲ್ಲ ರೂಲ್ಸ್ ಆ್ಯಂಡ್ ಕಂಡೀಷನ್ಸ್ ಸ್ವಿಮ್ಮಿಂಗ್ ಕ್ಲಾಸ್ಗೆ ನಾವು ಶುರು ಮಾಡಬೇಕು ಅಂತಂದರೆ ಮಾಡಬೇಕಾಗತ್ತೆ. ಸ್ವಿಮ್ಮಿಂಗ್ನ ಕಳಿಸೋದಕ್ಕಿಂತ ಮುಂಚೆ 1.5 ಅವರ್ ಮುಂಚೆನೇ ನೀವು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡಿಬಿಡಿ. ಆ್ಯಂಡ್ ಆಲ್ಸೋ ಬೆಳಗ್ಗೆ ಬ್ರೇಕ್ಫಾಸ್ಟು ಅಷ್ಟೇ ತುಂಬ ಲೈಟ್ ಆಗಿರುತ್ತೆ, ತುಂಬ ಹೆವಿ ಇಲ್ಲ. ಈಗ ತುಂಬ ಜಾಸ್ತಿ ತಿನ್ನಿಸೋದು ಮಕ್ಕಳಿಗೆ ಅದನ್ನು ಮಾಡಬಾರ್ದು, ಲೈಟ್ ಆಗಿರಬೇಕು. ಆ್ಯಂಡ್ ಬೆಳಗ್ಗೆ ಅವ್ರಿಗೆ ಎದ್ದಿದ ತಕ್ಷಣ ಹಾಲು ಕುಡಿಯೋ ಅಭ್ಯಾಸ ಇರ್ತಿತ್ತು. ಬಟ್ ಇವಾಗ ಹಾಲು ಕುಡಿದ್ಬಿಟ್ರೆ 8:30ಗೆಲ್ಲ ಅವ್ರಿಗೆ ಬ್ರೇಕ್ಫಾಸ್ಟ್ ಆಗಿಬಿಡ್ಬೇಕಲ್ವ, ಅದಕ್ಕೋಸ್ಕರ ಹಾಲನ್ನ ನಾನು ಸ್ಕಿಪ್ ಮಾಡಿದ್ದೀನಿ. ಇವಾಗ ಡೈರೆಕ್ಟು ಬ್ರೇಕ್ಫಾಸ್ಟೇ ಆಗಿಬಿಡುತ್ತೆ. 8:30 ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಆಗಿಬಿಟ್ರೆ ನಮ್ಮದು ಕ್ಲಾಸ್ ಶುರು ಆಗೋದು 10:15ಕ್ಕೆ ಶುರು ಆಗುತ್ತೆ. ಸೊ ಅಷ್ಟರಲ್ಲಿ ಟೈಮ್ ಮ್ಯಾಚ್ ಆಗುತ್ತೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಆಲ್ಮೋಸ್ಟ್ ದಿನಾಗಲೂ 9 ಗಂಟೆ 9:15 9:15 ತಿಂತಾಯಿದ್ರು. ಇವಾಗ ಒಂದು ಸ್ವಲ್ಪ ಬೇಗ ಆಗಿದೆ. ಆ್ಯಂಡ್ ಹಾಲನ್ನ ಕೊಡೋದನ್ನು ಇವಾಗ ಒಂದು ಸ್ವಲ್ಪ ಸ್ವಿಮ್ಮಿಂಗ್ ಮುಗಿಯೋವರೆಗೂ, ಅಂದರೆ ಇದು 1 ತಿಂಗಳು ಥರ ಕೋರ್ಸು. ಬಟ್ ನಾವೇನು 1 ತಿಂಗಳಿಗೆ ಪ್ಲ್ಯಾನ್ ಮಾಡ್ತಿಲ್ಲ. ಇಟ್ ವಿಲ್ ಬಿ ಕಂಟಿನ್ಯೂಯಿಂಗ್ ಫಾರ್ ಲಾಂಗರ್ ಟರ್ಮ್. ಅವ್ರಿಗೆ ಅವ್ರು ಸಾಕು ಅನ್ನೋವರೆಗೂ ನಾವು ಕಲಿಸೋಣ ಅಂತ ಪ್ಲ್ಯಾನ್. ಯಾವುದೂ ಅಷ್ಟೇ, ಯಾವುದು ಫೋರ್ಸ್ ಇಲ್ಲ. ಇದು ಇಷ್ಟೇ ದಿನ ಕಲಿಬೇಕು ಅಥವಾ ಇಷ್ಟು ದಿನ ಸಾಕು ಅನ್ನೋ ಫೋರ್ಸ್ ಇಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟ್ಲಿ ಕಲಿಬೋದು. ಅಥವಾ ಅವ್ರು ನಾನು ನಾಳೆಯಿಂದ ಹೋಗಲ್ಲ ಅಂತಂದರೆ ನಾವು ಲೈಕ್ ಹ್ಯಾಪಿಲಿ ವಿಲ್ ಸ್ಟಾಪ್ ದ ಥಿಂಗ್ಸ್. ಸೊ ಅದಕ್ಕೋಸ್ಕರ ಅಷ್ಟೇ. ಸೊ ಈ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಸ್ವಿಮ್ಮಿಂಗ್ ಕ್ಲಾಸಸ್ನ ಶುರು ಮಾಡಿದ್ಮೇಲೆ ನಾವು ಅಂದರೆ ಪಾಲಿಸ್ತಾ ಇದ್ದೀವಿ. ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ ಅಷ್ಟೇ. ಸೊ ಸ್ನಾನನ ಪ್ರತಿದಿನ ಸ್ವಿಮ್ಮಿಂಗ್ ಕ್ಲಾಸಿಂದ ಬಂದಮೇಲೆ ಮಾಡಿಸಲೇಬೇಕು. ಕ್ಲೋರೈನ್ ವಾಟರ್ ಅಷ್ಟು ಸೇಫ್ ಅಲ್ಲ. ಆ್ಯಂಡ್ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಮಾತಾಡ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಿಕಾಸ್ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಯು ನೇಮ್ ಇಟ್, ಐ ಹ್ಯಾವ್ ಇಟ್ ಥರ ಎಲ್ಲ ವೀಡಿಯೋಸ್ ನನ್ನ ಚಾನಲಲ್ಲಿ ಇದೆ. ನಿಮ್ಮ ಮನೆ ಮಕ್ಕಳಿದ್ದಾರೆ ಅಂತಂದರೆ ಮೈ ಚಾನಲ್ ಇಸ್ ಆಲ್ವೇಸ್ ಗೋ ಟು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.